ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಆಗಿರುವ ಕಾರಣ ಜಮೀನುಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ಕರ್ನಾಟಕ, ಆಂಧ್ರ ಸೇರಿದಂತೆ ಹಲವು ಭಾಗಗಳಿಂದ ಜಮೀನು ಖರೀದಿಸಲು ಹೆಚ್ಚು ಜನರು ಆಗಮಿಸುತ್ತಿದ್ದಾರೆ. ಇದರಿಂದಾಗಿ ಮಧ್ಯವರ್ತಿಗಳ ಹಾವಳಿಯೂ ಸಹ ಹೆಚ್ಚಾಗಿದೆ. ಜಮೀನಿನ ಮಾಲೀಕರು ಪೌತಿ ಆಗಿದ್ರೂ ಸಹ ನಕಲಿ ಸಹಿ ಹಾಕಿಸಿಕೊಂಡು ಯಾರದೋ ಜಮೀನನ್ನ ಇನ್ಯಾರೋ ಮಾರಾಟ ಮಾಡುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದೆ. ಇಂಥದ್ದೇ ಒಂದು ಉದಾಹರಣೆ ಎಲ್ಲಿದೆ ನೋಡಿ. ಅದು ಜಮೀನುಗಳೆಲ್ಲ ಅಲ್ಲಿ ಎಲ್ಲ ಟೋಟಲ್ ಒಡ್ರು ಬಿಕೆ ಹಳ್ಳಿ ದಳವೆಲ್ಲ ಸರ್ವ ನಂಬರ್ಗಳೆಲ್ಲ ಟೋಟಲ್ ಬೋಗಸ್ ಮಾಡಿಬಿಟ್ಟು ಅಗ್ರಿಮೆಂಟ್ ಮಾಡಿಕೊಂಡು ರೈತರ ಹತ್ರ ತಗೊಂಡಂಗೆ ಇವರು ಮಧ್ಯದಲ್ಲಿ ಒಬ್ಬ ರಾಮಪ್ಪ ಅನ್ನೋನು ಬೋಗಸ್ ಮಾಡಿಬಿಟ್ಟು ಬೇರೆಯವ್ರಿಗೆ ಉಗ್ರನರಸಿಂಹಪ್ಪನವ್ರಿಗೆ ಮಾರ್ಕೊಂಡಿದ್ದಾನೆ ಬ್ರೋಕರು. ಅಂದರೆ ಯಾರು ಬ್ರೋಕರ್ಗಳು ಈಗ ನಿಮ್ಮ ಗಮನಕ್ಕೆ ಬರ್ದಂಗೆ ನಮ್ಗೆ ಗಮನಕ್ಕೆ ಬರ್ದಂಗೆ ಅವರೇ ಮಧ್ಯಲ್ಲೇ ರೈತರ ಹತ್ರ ನಾವು ದುಡ್ಡು ತಗೊಂಡಿದ್ದೀವಿ, ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ವಿ ಅಂದ್ಬಿಟ್ಟು ಇವರು ಮಧ್ಯದಲ್ಲಿ ಇವರೇ ಡ್ರಾಮಾ ಮಾಡಿ ಇವ್ರಿಗೆ ಕೊಡೋವ್ರಿಗೆ ಜಮೀನು ತಗೊಳ್ಳೋವ್ರಿಗೆ ಕೊಟ್ಟಿದ್ದಾರೆ. ಇವರು ಅಗ್ರಿಮೆಂಟ್ ಮಾಡಿ ಡೂಪ್ಲಿಕೇಟ್ ಇವರೇ ಮಾಡಿ ಮಾಡ್ಕೊಂಡಿದ್ದಾರೆ. ಹೊರಗಡೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರ ಸೈನು ಕ್ಯಾಂಡಿಡೇಟ್ ಸೈನು ಜಮೀನಿರೋರ್ದು ಇವರೇ ಹಾಕ್ಕೊಂಡಿದ್ದಾರೆ ಸೈನು ಬೋಗಸ್ಸು. 473 ಎಕರೆ ಜಮೀನು. 473 ಎಕರೆ ಜಮೀನು ಮಾಲೀಕರು ಯಾರಿಗೂ ಗಮನಕ್ಕೆ ಬಂದಿಲ್ಲ. 2023 ಮಾಡಿರೋದು ಇವನು. ನಾಗಲಮುಡಿಕೆ ಹೋಬಳಿಯ ವಡ್ಡೆರೇವು ಗ್ರಾಮ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ರೈತರು ಸುಮಾರು 473 ಎಕರೆ ಜಮೀನನ್ನ ಖಾಸಗಿ ವ್ಯಕ್ತಿಗಳಾದ ವಡ್ಡೆರೇವು ಗ್ರಾಮದ ರಾಮಪ್ಪ ಹಾಗೂ ಆಂಧ್ರದ ಹಿಂದೂಪುರದ ಉಗ್ರ ನರಸಿಂಹಪ್ಪ ಎಂಬುವರು ಜಮೀನಿನ ಮಾಲೀಕರ ಗಮನಕ್ಕೆ ಬಾರದಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಗ್ರಿಮೆಂಟ್ ಮಾಡಿಕೊಂಡಂತೆ ನಂಬಿಸಿ ಆಂಧ್ರದ ಅನಂತಪುರ ಜಿಲ್ಲೆಯ ಖಾಸಗಿ ವ್ಯಕ್ತಿಗೆ ಮಾರಾಟ ಮಾಡಲು ಮುಂದಾಗಿದ್ದಾರೆಂದು ರೈತರು ಆರೋಪಿಸುತ್ತಿದ್ದಾರೆ. ಈ ವಿಚಾರವಾಗಿ ತಿರುಮಣಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದಾಗ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳದೆ ರೈತರ ವಿರುದ್ಧ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. 473 ಎಕರೆ ನಮಗೆ ಗಮನಕ್ಕೆ ಬಂದಿಲ್ಲ. ರೈತರು ಸೈನ್ ಅವರೇ ಬೋಗಸ್ ಮಾಡಿಕೊಂಡು ಅಗ್ರಿಮೆಂಟ್ ಪೇಪರ್ ತಗೊಂಡು ಅವರೇ ಟೈಪ್ ಮಾಡಿ ಬೋಗಸ್ ಮಾಡಿಕೊಂಡು ಅವರೆಲ್ಲ 5 ಲಕ್ಷ ಕೊಟ್ಟಿದ್ದೀವಿ, 10 ಲಕ್ಷ ಕೊಟ್ಟಿದ್ದೀವಿ, 2 ಲಕ್ಷ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅಗ್ರಿಮೆಂಟಲ್ಲೆಲ್ಲ ಅವರು ಸೈನ್ ಮಾಡಿಕೊಂಡು ಅವರು ಎಲ್ಲ ಬೋಗಸ್ ಮಾಡಿಕೊಂಡು ನಮಗೆ ಇದು ವಾಟ್ಸಪ್ ಮುಖಾಂತರ ನಮ್ಗೆ ಗೊತ್ತಾಯಿತು. ಅವ್ರನ್ನ ಹೋಗಿ ಕೇಳಿದ್ರೆ, ರಾಮಪ್ಪನವ್ರನ್ನ ಹೋಗಿ ಕೇಳಿದ್ರೆ ಅವರು ನಮಗೇನು ಗೊತ್ತಿಲ್ಲ, ರೆಸ್ಪಾನ್ಸೇ ಇಲ್ಲ ಅವರು ರಾಮಪ್ಪ ಅವರು. ಅದೇ ರೀತಿ ನಾವು ಹೋಗಿ ಪಾವಗಡ ತಾಲೂಕು ತಿರುಮಣಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಡೋಣ ಅಂತ ಹೋದರೆ ಅವರು ತಿರುಮಣಿ ಪೊಲೀಸ್ ಅವರು ರೆಸ್ಪಾನ್ಸೇ ಕೊಟ್ಟಿಲ್ಲ ನಮಗೆ. ಅದಕ್ಕೋಸ್ಕರ ನಮಗೆ ಇದು ಆಗಲ್ಲ ಅಂದ್ಬಿಟ್ಟು ನಿಮ್ಮ ಹತ್ರ ಪ್ರಗತಿ TV ಹತ್ರ ಬಂದಿದ್ದೀವಿ ಸರ್. ನಾವು ನೀವೇ ದಯವಿಟ್ಟು ನ್ಯಾಯ ಕೊಡಬೇಕಂತ ನಿಮ್ಮನ್ನು ಕೋರ್ಕೊತಾ ಇದ್ದೀವಿ ಸರ್. ನಾವು ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರನ್ನ ವಂಚಿಸುತ್ತಿರುವ ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಮೀಡಿಯೇಟ್ರು ನಮ್ಮೂರವರೇ ಮಾತಾಡ್ಸ್ತಾರಂತೆ, ಏನಪ್ಪ ಈ ಥರ ಮಾಡಿದ್ಯಾ ಏನು ಅಂತ ಅಂದರೆ, ಇಲ್ಲ ನಾನು 10 ದಿವಸ ಏನು ನಿಮ್ಗೆ ಹೇಳಲ್ಲ, ನಿಮ್ಮ ಜಮೀನೇನು ಎಲ್ಲಿ ಹೋಗಿಲ್ಲ ಅಂತ ಹೇಳಿದ್ದಾರೆ ಸರ್ ಅವರು. ಇಲ್ಲ ಸರ್, ಹೊರಗಡೆ ಅವರೇ ಮಾಡಿಕೊಂಡು ಸತ್ತೋಗಿರೋರು ಪಾಪ ಪ್ರಮೀಲಮ್ಮನು ಮತ್ತು ಈ ಗಂಗಣ್ಣ, ಹನುಮಕ್ಕ ಇವರೆಲ್ಲ ಯಾರೂ ಇಲ್ಲ ಸರ್. ರಂಗಪ್ಪ ಇವ್ರು ಯಾರೂ ಇಲ್ಲ. ಅವ್ರ ಹೆಸರು 4-5 ವರ್ಷದಿಂದ ಅವರು 4-5 ವರ್ಷ ಹಿಂದೆನೇ ಸತ್ತೋಗಿದ್ದಾರೆ. ಆದರೂ ಅವ್ರ ಹೆಸರು ಬೋಗಸ್ ಮಾಡ್ಕೊಂಡು ಇವರು ಸೈನ್ ಮಾಡ್ಕೊಂಡಿದ್ದಾರೆ ಸರ್. ಅವರು 473 ಎಕರೆ ಇವರು ಬೋಗಸ್ ಮಾಡ್ಕೊಂಡಿದ್ದಾರೆ ಸರ್. ಯಾರಿಗೂ ಗೊತ್ತಿಲ್ಲ ಸರ್. 2 ಲಕ್ಷ ಕೊಟ್ಟಿದ್ದೀವಿ, 3 ಲಕ್ಷ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಇವರು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿಕೊಂಡು ಯಾರೋ ಅನಂತಪುರದವ್ರಂತೆ ಅವ್ರಿಗೆ ಮಾರಕ್ಕಂತ ಇವರೆಲ್ಲ ಟ್ರೈ ಮಾಡಿದ್ದಾರೆ. ಅವರು ಡೌಟ್ ಬಂದುಬಿಟ್ಟು ಊರಲ್ಲಿ ಬಂದುಬಿಟ್ಟು ಅವ್ರನ್ನೆಲ್ಲ ವಿಚಾರಿಸಿದ್ದಾರೆ. ಇಲ್ಲ ಯಾರು ನಾವು ಮಾರಿಲ್ಲ ಅಂದಿದ್ದಕ್ಕೆ ಅವರು ಎಲ್ಲ ನಾವು ಇಲ್ಲಿ BK ಹುಡುಗ ಬಂದುಬಿಟ್ಟು ಅದು ವಿಡಿಯೋ ಮಾಡಿಬಿಟ್ಟು ನಮಗೊಂದು ಆಡಿಯೋ ವಿಡಿಯೋ ಕಳಿಸು ನಿಮ್ಮ ಹತ್ರ ಏನೈತೆ ಅಂದರೆ, ಅವರೆಲ್ಲ ರಾಮಪ್ಪನೋ ಇವರು ಇನ್ನೊಬ್ಬ ಯಾರೋ ನರಸಿಂಹ ಅಂತೆ ಸರ್, ಅವರಿಬ್ಬರು ಮಾತಾಡಿರೋದು ಆಡಿಯೋನೂ ಐತೆ ನಮ್ಮ ಹತ್ರ, ಡಾಕ್ಯುಮೆಂಟು ಅವ್ರು ಮಾಡಿರೋದು ಎಲ್ಲ ನಮ್ಮ ಹತ್ರ ಐತೆ ಸರ್. DC ಮತ್ತು SP ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕಂತ. ವರದಿ ಅನಿಲ್ ಯಾದವ್, ಪಾವಗಡ. ಮೀಡಿಯಾ ನೆಟ್ವರ್ಕ್.